ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದು 10 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ. ಈಗ ಆ ಮೊತ್ತವನ್ನ 25 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದೆ. ಮತ್ತೊಂದು ಕಡೆ ಮೃತರ ಕುಟುಂಬಕ್ಕೆ 10 ಅಲ್ಲ 25 ಅಲ್ಲ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸಿದೆ. ಅಲ್ಲಿಗೆ ಪರಿಹಾರದ ವಿಚಾರದಲ್ಲೂ ಕೂಡ ರಾಜಕೀಯ ಜಟಾಪಟಿ ನಡೀತಾ ಇದೆ. ಕಾಲ್ತುಳಿತ ಕೇಸ್ನಲ್ಲಿ ಪರಿಹಾರ ಪಾಲಿಟಿಕ್ಸ್, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಕಾಂಗ್ರೆಸ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತದಲ್ಲಿ 11 ಅಮಾಯಕ ಜೀವಗಳು ಬಲಿಯಾಗಿದೆ. ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಕೊಟ್ಟು ಸುಮ್ಮನಾಗಿದ್ದ ಸರ್ಕಾರ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಆ ಮೂಲಕ 10 ಲಕ್ಷದ ಬದಲಿಗೆ 25 ಲಕ್ಷಕ್ಕೆ ಪರಿಹಾರದ ಮೊತ್ತವನ್ನ ಹೆಚ್ಚಿಸಿದೆ. ತುಮಕೂರಿನ ಮೃತ ಮನೋಜ್ ನಿವಾಸಕ್ಕೆ ಭೇಟಿ ನೀಡಿದ ಡಿಸಿ ಶುಭ ಕಲ್ಯಾಣ್ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದ್ರು. ಈ ವೇಳೆ ಮಗನನ್ನ ನೆನೆದು ಮನೋಜ್ ತಂದೆ ದೇವರಾಜ್ ಕಣ್ಣೀರು ಹಾಕಿದ್ರು. ಕೊಟ್ಟಿದ್ರು ಸರ್, ಮಗ ಬರೋದಲ್ಲಿ ಸರ್, ಎಷ್ಟೇ ಕೊಟ್ಟು ಮಗ ಬರ್ತಾನೆ ಸರ್, ಇದ್ದನು ಒಬ್ಬನೇ ಮಗ ಸರ್ ಇದ್ದಿದ್ದು, ಅವನಿಗೆ ಬರ್ತಾನೆ ಸರ್. ಮತ್ತೆ ಚೆಕ್ ಕೊಟ್ಟಿರುವ ಎಷ್ಟು ಕೊಟ್ಟಿದ್ದಾರೆ? 25 ಲಕ್ಷ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್, ಈ ಹಣ ಇವಾಗ ನಿಮಗೆ ಉಪಯೋಗ ಆಗುತ್ತೆ? ಸರ್ ಇದು ನನ್ನ ಉಪಯೋಗ ನಾ ಏನು ಮಾಡ್ಕೊಳ್ಳಲ್ಲ ಸರ್. ಇದು ಮಗಳಿಗೂ ಅವ್ರ ಅಮ್ಮಂಗೂ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟೆ ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್. ನಾನು ಇದೇನು 1 ರೂಪಾಯಿನೂ ಖರ್ಚು ಮಾಡ್ಕೊಳ್ಳಲ್ಲ ಸರ್. ಕಾಲ್ತುಳಿತಕ್ಕೆ ಬಲಿಯಾದ ಮಂಡ್ಯ ಮೂಲದ ಪೂರ್ಣಚಂದ್ರ ಕುಟುಂಬಕ್ಕೂ ಪರಿಹಾರದ ಚೆಕ್ ವಿತರಿಸಲಾಯಿತು. ಕೆಆರ್ಪೇಟೆಯ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಚೆಕ್ ನೀಡಿ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸಾಂತ್ವನ ಹೇಳಿದ್ರು. ಇತ್ತ ಕೋಲಾರದಲ್ಲಿ ಮೃತ ಸಹನಾ ಕುಟುಂಬಕ್ಕೆ ಜಿಲ್ಲಾಧಿಕಾರಿ ರವಿ ಸಾಂತ್ವನ ಹೇಳಿದ್ರು. 25 ಲಕ್ಷ ಪರಿಹಾರದ ಚೆಕ್ ವಿತರಿಸುವ ವೇಳೆ ತಂದೆ ಕಣ್ಣೀರು ಹಾಕುವ ದೃಶ್ಯ ಮನ ಕಲುಕುವಂತಿತ್ತು. ಇನ್ನೊಂದೆಡೆ ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಸಾಕಾಗುವುದಿಲ್ಲ, 1 ಕೋಟಿ ಪರಿಹಾರ ನೀಡಿ, ಇಲ್ಲವೇ ಸರ್ಕಾರ ಪಾಪಾರಾಗಿದೆ ಅಂತ ಒಪ್ಪಿಕೊಳ್ಳಿ ಎಂದು ಸವಾಲ್ ಹಾಕಿದ್ರು. ಇದೇ ವೇಳೆ ಬಿಜೆಪಿಯ ಎಂಎಲ್ಎ ಎಂಎಲ್ಸಿಗಳು ತಮ್ಮ 1 ತಿಂಗಳ ಸಂಬಳವನ್ನ ನೀಡುವುದಾಗಿ ಹೇಳಿದ್ರು. 5 ಲಕ್ಷ ಕೊಡ್ತೀನಿ ಅಂದ್ರು, ಆಮೇಲೆ 10 ಲಕ್ಷ ಮಾಡಿದ್ರು. ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ 25 ಲಕ್ಷ ಆಗಿದೆ. ನಾವ್ ಹೇಳಿರೋದು 1 ಕೋಟಿ ಕೊಡಿ ಅಂತ. ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ, ಪಾಪರ್ ಆಗಿದ್ರೆ ಬೇಡ, ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ, ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ. ಇಲ್ಲ ಅಂದ್ರೆ 1 ಕೋಟಿ ಕೊಡಿ, ಅದನ್ನು ಮೀನಾವೇಶ ಎಣಿಸ್ತೀವಿ. ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ. ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು 1 ತಿಂಗಳ ಸಂಬಳವನ್ನ ನಾವು ಯಾರು ಕುಟುಂಬಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು. ಒಟ್ನಲ್ಲಿ ಸರ್ಕಾರದ ಎಡವಟ್ಟುಗಳಿಗೆ ಪರಿಹಾರದ ಮೂಲಕ ತೇಪೆ ಹಚ್ಚೋಕೆ ಪ್ರಯತ್ನಿಸಲಾಗ್ತಿದೆ. ಅದೆಷ್ಟೇ ಹಣ ಕೊಟ್ಟರೂ ಹೋದ ಜೀವಗಳು ಮಾತ್ರ. ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದು 10 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ. ಈಗ ಆ ಮೊತ್ತವನ್ನ 25 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದೆ. ಮತ್ತೊಂದು ಕಡೆ ಮೃತರ ಕುಟುಂಬಕ್ಕೆ 10 ಅಲ್ಲ 25 ಅಲ್ಲ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸಿದೆ. ಅಲ್ಲಿಗೆ ಪರಿಹಾರದ ವಿಚಾರದಲ್ಲೂ ಕೂಡ ರಾಜಕೀಯ ಜಟಾಪಟಿ ನಡೀತಾ ಇದೆ. ಕಾಲ್ತುಳಿತ ಕೇಸ್ನಲ್ಲಿ ಪರಿಹಾರ ಪಾಲಿಟಿಕ್ಸ್, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಕಾಂಗ್ರೆಸ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತದಲ್ಲಿ 11 ಅಮಾಯಕ ಜೀವಗಳು ಬಲಿಯಾಗಿದೆ. ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಕೊಟ್ಟು ಸುಮ್ಮನಾಗಿದ್ದ ಸರ್ಕಾರ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಆ ಮೂಲಕ 10 ಲಕ್ಷದ ಬದಲಿಗೆ 25 ಲಕ್ಷಕ್ಕೆ ಪರಿಹಾರದ ಮೊತ್ತವನ್ನ ಹೆಚ್ಚಿಸಿದೆ. ತುಮಕೂರಿನ ಮೃತ ಮನೋಜ್ ನಿವಾಸಕ್ಕೆ ಭೇಟಿ ನೀಡಿದ ಡಿಸಿ ಶುಭ ಕಲ್ಯಾಣ್ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದ್ರು. ಈ ವೇಳೆ ಮಗನನ್ನ ನೆನೆದು ಮನೋಜ್ ತಂದೆ ದೇವರಾಜ್ ಕಣ್ಣೀರು ಹಾಕಿದ್ರು. ಕೊಟ್ಟಿದ್ರು ಸರ್, ಮಗ ಬರೋದಲ್ಲಿ ಸರ್, ಎಷ್ಟೇ ಕೊಟ್ಟು ಮಗ ಬರ್ತಾನೆ ಸರ್,
ಇದ್ದಾನೆ ಒಬ್ಬನೇ ಮಗ ಸರ್ ಇದ್ದಿದ್ದು. ಅವನಿಗೆ ಬರ್ತಾನೆ ಸರ್ ಮತ್ತೆ ಚೆಕ್ ಕೊಟ್ಟರು. ಎಷ್ಟು ಕೊಟ್ಟಿದ್ದಾರೆ? 25 ಲಕ್ಷ ಕೊಟ್ಟಿದ್ದಾರೆ. ಏನು ಹೇಳ್ತೀರಾ ಸರ್, ಈ ಹಣ ಇವಾಗ ನಿಮಗೆ ಉಪಯೋಗ ಆಗುತ್ತೆ? ಸರ್ ಇದು ನನ್ನ ಉಪಯೋಗ ನಾ ಏನು ಮಾಡ್ಕೊಳ್ಳಲ್ಲ ಸರ್. ಇನ್ನು ಮಗಳಿಗೂ ಅವ್ರ ಅಮ್ಮಂಗೂ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟು ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್. ನಾನು ಇದೇನು ₹1 ಖರ್ಚು ಮಾಡ್ಕೊಳ್ಳಲ್ಲ ಸರ್. ಕಾಲ್ತುಳಿತಕ್ಕೆ ಬಲಿಯಾದ ಮಂಡ್ಯ ಮೂಲದ ಪೂರ್ಣಚಂದ್ರ ಕುಟುಂಬಕ್ಕೂ ಪರಿಹಾರದ ಚೆಕ್ ವಿತರಿಸಲಾಯಿತು. ಕೆಆರ್ ಪೇಟೆಯ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಚೆಕ್ ನೀಡಿ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸಾಂತ್ವನ ಹೇಳಿದ್ರು. ಇತ್ತ ಕೋಲಾರದಲ್ಲಿ ಮೃತ ಸಹನಾ ಕುಟುಂಬಕ್ಕೆ ಜಿಲ್ಲಾಧಿಕಾರಿ ರವಿ ಸಾಂತ್ವನ ಹೇಳಿದ್ರು. 25 ಲಕ್ಷ ಪರಿಹಾರದ ಚೆಕ್ ವಿತರಿಸುವ ವೇಳೆ ತಂದೆ ಕಣ್ಣೀರು ಹಾಕುವ ದೃಶ್ಯ ಮನ ಕಲುಕುವಂತಿತ್ತು. ಇನ್ನೊಂದೆಡೆ ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಸಾಕಾಗುವುದಿಲ್ಲ, 1 ಕೋಟಿ ಪರಿಹಾರ ನೀಡಿ, ಇಲ್ಲವೇ ಸರ್ಕಾರ ಪಾಪಾರಾಗಿದೆ ಅಂತ ಒಪ್ಪಿಕೊಳ್ಳಿ ಎಂದು ಸವಾಲು ಹಾಕಿದ್ರು. ಇದೇ ವೇಳೆ ಬಿಜೆಪಿಯ ಎಂಎಲ್ಎ ಎಂಎಲ್ಸಿಗಳು ತಮ್ಮ 1 ತಿಂಗಳ ಸಂಬಳವನ್ನ ನೀಡುವುದಾಗಿ ಹೇಳಿದ್ರು. 5 ಲಕ್ಷ ಕೊಡ್ತೀನಿ ಅಂದ್ರು, ಆಮೇಲೆ 10 ಲಕ್ಷ ಮಾಡಿದ್ರು. ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ 25 ಲಕ್ಷ ಆಗಿದೆ. ನಾವ್ ಹೇಳಿರೋದು 1 ಕೋಟಿ ಕೊಡಿ ಅಂತ. ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ, ಪಾಪರ್ ಆಗಿದ್ರೆ ಬೇಡ, ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ, ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ. ಇಲ್ಲ ಅಂದ್ರೆ 1 ಕೋಟಿ ಕೊಡಿ. ಅದನ್ನು ಮೀನಾವೇಶ ಎಣಿಸ್ತಾರೆ. ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ. ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು 1 ತಿಂಗಳ ಸಂಬಳವನ್ನ ನಾವು ಯಾರು ಕುಟುಂಬಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು. ಒಟ್ನಲ್ಲಿ ಸರ್ಕಾರದ ಎಡವಟ್ಟುಗಳಿಗೆ ಪರಿಹಾರದ ಮೂಲಕ ತೇಪೆ ಹಚ್ಚೋಕೆ ಪ್ರಯತ್ನಿಸಲಾಗ್ತಿದೆ. ಅದೆಷ್ಟೇ ಹಣ ಕೊಟ್ಟರೂ ಹೋದ ಜೀವಗಳು ಮಾತ್ರ. ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದು 10 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ. ಈಗ ಆ ಮೊತ್ತವನ್ನ 25 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದೆ. ಮತ್ತೊಂದು ಕಡೆ ಮೃತರ ಕುಟುಂಬಕ್ಕೆ 10 ಅಲ್ಲ 25 ಅಲ್ಲ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸಿದೆ. ಅಲ್ಲಿಗೆ ಪರಿಹಾರದ ವಿಚಾರದಲ್ಲೂ ಕೂಡ ರಾಜಕೀಯ ಜಟಾಪಟಿ ನಡೀತಾ ಇದೆ. ಕಾಲ್ತುಳಿತ ಕೇಸ್ನಲ್ಲಿ ಪರಿಹಾರ ಪಾಲಿಟಿಕ್ಸ್. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಕಾಂಗ್ರೆಸ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತದಲ್ಲಿ 11 ಅಮಾಯಕ ಜೀವಗಳು ಬಲಿಯಾಗಿದೆ. ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಕೊಟ್ಟು ಸುಮ್ಮನಾಗಿದ್ದ ಸರ್ಕಾರ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಆ ಮೂಲಕ 10 ಲಕ್ಷದ ಬದಲಿಗೆ 25 ಲಕ್ಷಕ್ಕೆ ಪರಿಹಾರದ ಮೊತ್ತವನ್ನ ಹೆಚ್ಚಿಸಿದೆ.